ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಕೊಕ್ಕರೆಯಂತೆ ವಿದ್ಯಾವಂತನಾದವನು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳಬೇಕು ಮತ್ತು ಉಚಿತ ಸಮಯ ಹಾಗೂ ಸ್ಥಳಗಳನ್ನು ಅರಿತು ತನ್ನ ಕಾರ್ಯಗಳನ್ನೆಲ್ಲ ಸಾಧಿಸಿಕೊಳ್ಳಬೇಕು. ಕಾಗೆಯಿಂದ 5 ಗುಣಗಳನ್ನು ಕಲಿಯಬೇಕು. ಗೌಪ್ಯವಾಗಿ ಭೋಗಿಸುವುದು, ರಹಸ್ಯ ಕಾರ್ಯಾಚರಣೆ, ಸಮಯಕ್ಕೆ ಮುನ್ನವೇ ಹಿಡಿಯುವುದು, ಶಾಂತವಾಗಿ ನಡೆದುಕೊಳ್ಳುವುದು ಮತ್ತು ಯಾರನ್ನು ನಂಬದಿರುವುದು. ನಾಯಿಯಿಂದ 6 ಗುಣಗಳನ್ನು ಕಲಿಯಬೇಕು. ಹೆಚ್ಚು ಪಡೆಯಲು ಆಶಿಸುವುದು, ಕಡಿಮೆಯಾದ್ದರಲ್ಲೇ ತೃಪ್ತಿಯನ್ನು ಹೊಂದುವುದು, ಪ್ರಪಂಚದ ಅರಿವಿಲ್ಲದಂತೆ ನಿದ್ರಿಸುವುದು, ಆದರೆ ಒಡನೆಯೇ ಎಚ್ಚರಗೊಳ್ಳುವುದು, ತನ್ನ ಯಜಮಾನನಲ್ಲಿ ವಿಶ್ವಾಸದಿಂದಿರುವುದು ಮತ್ತು ಶೌರ್ಯ. ಕತ್ತೆಯಿಂದ 3 ಗುಣಗಳನ್ನು ಕಲಿಯಬೇಕು. ಆಯಾಸವಾಗಿದ್ದರೂ ಹೊರೆಯನ್ನು ಹೊತ್ತು ಮುಂದೆ ಸಾಗುತ್ತಿರುವುದು, ಶೀತೋಷ್ಣಗಳನ್ನು ಲೆಕ್ಕಿಸದಿರುವುದು ಮತ್ತು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುವುದು. ಹಸಿದವನಿಗೆ ತಿನ್ನಬಾರದೆಂಬುದು ಯಾವುದೂ ಇಲ್ಲ. ಪ್ರತಿಯೊಂದು ಸ್ನೇಹದ ನಡುವೆಯೂ ಸ್ವಲ್ಪ ಸ್ವಾರ್ಥ ಇದ್ದೇ ಇರುತ್ತದೆ. ಸ್ವಾರ್ಥವಿಲ್ಲದೆ ಸ್ನೇಹವಿಲ್ಲ. ಇದೊಂದು ಕಟು ಸತ್ಯ. ದೂರಗಿನ ನಡವಳಿಕೆ ಒಳಗಿನ ತಿರುಳನ್ನು ಸೂಚಿಸುತ್ತದೆ. ಯಾವುದೇ ಕೆಲಸವನ್ನು ಮಾಡುವ ಮುನ್ನ ನಿನಗೆ ನೀನು 3 ಪ್ರಶ್ನೆಗಳನ್ನು ಕೇಳಿಕೊ. ಈ ಕೆಲಸವನ್ನು ನಾನು ಏಕೆ ಮಾಡುತ್ತಿದ್ದೇನೆ? ಇದರ ಪರಿಣಾಮ ಏನಿರಬಹುದು? ನಾನು ಇದರಲ್ಲಿ ಸಫಲನಾಗುವೆನೆ? ಈ ರೀತಿ ಆಳವಾಗಿ ಯೋಚಿಸಿದ ನಂತರ ಮತ್ತು ಈ ಪ್ರಶ್ನೆಗಳಿಗೆ ತೃಪ್ತಿಕರ ಉತ್ತರಗಳನ್ನು ಕಂಡುಕೊಂಡ ಬಳಿಕವೇ ಕಾರ್ಯದಲ್ಲಿ ಮುಂದೆ ಸಾಗು. ಬೀಜದಂತೆ ಫಲ. ಭಯವೆಂಬುದು ಬಳಿಗೆ ಬರುತ್ತಿದ್ದಂತೆಯೇ ಅದನ್ನು ಆಕ್ರಮಿಸಿ ನಾಶಗೊಳಿಸು. ಪ್ರಪಂಚದ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಯೌವನ ಮತ್ತು ಸ್ತ್ರೀ ಸೌಂದರ್ಯ. ಬುದ್ಧಿಯು ವಿದ್ಯಾಭ್ಯಾಸವನ್ನು ಅವಲಂಬಿಸಿದೆ. ಸರಿಯಾದ ವರ್ತನೆಯನ್ನು ಹೊಂದಿರುವುದು ಒಳ್ಳೆಯ ಗುಣವಂತನಾಗಿರುವುದಕ್ಕಿಂತಲೂ ಮುಖ್ಯ. ದೇವರು ಮೂರ್ತಿಯಲ್ಲಿ ಇಲ್ಲ. ನಿನ್ನ ಭಾವನೆಗಳೇ ನಿನ್ನ ದೇವರು. ನಿನ್ನ ಹೃದಯವೇ ದೇವಸ್ಥಾನ. ಮಗನಿಗೆ 5 ವರ್ಷ ತುಂಬುವವರೆಗೂ ಅವನನ್ನು ಮುದ್ದಿಸು. ಆ ನಂತರ 10 ವರ್ಷಗಳವರೆಗೆ ಬೆತ್ತವನ್ನು ಬಳಸು. ಆದರೆ ಅವನು 16 ವರ್ಷವನ್ನು ತಲುಪಿದ ನಂತರ ಅವನನ್ನು ಒಬ್ಬ ಸ್ನೇಹಿತನೆಂದು ತಿಳಿದು ವ್ಯವಹರಿಸು. ಆತ್ಮವು ಪ್ರತಿಯೊಂದು ವ್ಯವಹಾರಕ್ಕೂ ಸಾಕ್ಷಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.